ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಶಿವಾಜಿ ಮಹಾರಾಜರ ಆದರ್ಶಗಳು ಯುವ ಜನತೆಗೆ ದಾರಿದೀಪ. ಸಾಗರ್ ಖಂಡ್ರೆ. ರಾಷ್ಟ್ರೀಯ ಡೆಂಗು ದಿನಾಚರಣೆ, ಬೃಹತ್ ಜನಜಾಗೃತಿ ರ್ಯಾಲಿಗೆ ಚಾಲನೆ. ಹುಮ್ನಬಾದ್ ಠಾಣೆ ಎದುರು ಹೋರಾಟಗಾರರು ಪೊಲೀಸರ ವಾಗ್ವಾದ ವೈರಲ್. ಔರದ್ ಬಿ ಸಾರ್ವಜನಿಕ ಆಸ್ಪತ್ರೆಗೆ ಭೀಮರಾವ್ ಬಿ ಪಾಟೀಲ್ ದಿಢೀರ್ ಭೇಟಿ. ಸುದ್ದಿಯ ವಿವರಗಳು. ಭಾಲ್ಕಿ ತಾಲೂಕಿನ ಬಾಳೂರ್ ಗ್ರಾಮದಲ್ಲಿ ಹಿಂದವಿ ಸಾಮ್ರಾಜ್ಯದ ಸಂಸ್ಥಾಪಕರಾದ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಅಶ್ವರೋಢ ಪುತ್ಥಳಿಯನ್ನು ಲೋಕಸಭೆ ಸಂಸದ ಸಾಗರ್ ಖಂಡ್ರೆ ಭವ್ಯವಾಗಿ ಲೋಕಾರ್ಪಣೆಗೊಳಿಸಿದರು. ಗ್ರಾಮದಲ್ಲಿ ನಡೆದ ಸಮಾರಂಭದಲ್ಲಿ ಸಾವಿರಾರು ಶಿವಭಕ್ತರು, ಯುವಕರು ಹಾಗೂ ಗಣ್ಯರು ಭಾಗವಹಿಸಿ ಶಿವಾಜಿ ಮಹಾರಾಜರ ಜಯಘೋಷ ಮೊಳಗಿಸಿದರು. ಪುತ್ಥಳಿ ಅನಾವರಣದ ಬಳಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಂಸದ ಸಾಗರ್ ಖಂಡ್ರೆ, ಛತ್ರಪತಿ ಶಿವಾಜಿ ಮಹಾರಾಜರು ದೇಶಭಕ್ತಿ, ಧೈರ್ಯ ಹಾಗೂ ಸ್ವಾಭಿಮಾನದ ಪ್ರತೀಕವಾಗಿದ್ದು, ಅವರ ಆದರ್ಶಗಳು ಇಂದಿನ ಯುವಜನತೆಗೆ ದಾರಿದೀಪವಾಗಿವೆ ಎಂದು ಹೇಳಿದರು. ಸಮಾಜದಲ್ಲಿ ಏಕತೆ, ಶೌರ್ಯ ಮತ್ತು ರಾಷ್ಟ್ರಭಕ್ತಿಯ ಮೌಲ್ಯಗಳನ್ನು ಉಳಿಸಿಕೊಳ್ಳುವಲ್ಲಿ ಶಿವಾಜಿ ಮಹಾರಾಜರ ಜೀವನ ಎಲ್ಲರಿಗೂ ಪ್ರೇರಣೆಯಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಗ್ರಾಮೀಣ ಭಾಗಗಳಲ್ಲಿ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಉಳಿಸುವ ಕಾರ್ಯಗಳು ಹೆಚ್ಚಾಗಬೇಕು ಎಂದು ಕರೆ ನೀಡಿದ ಅವರು, ಬಾಳೂರು ಗ್ರಾಮಸ್ಥರು ಶಿವಾಜಿ ಮಹಾರಾಜರ ಅಶ್ವರೋಢ ಪುತ್ಥಳಿ ಸ್ಥಾಪನೆ ಮೂಲಕ ಯುವ ಪೀಳಿಗೆಗೆ ಇತಿಹಾಸದ ಅರಿವು ಮೂಡಿಸುವ ಮಹತ್ವದ ಕಾರ್ಯ ಮಾಡಿದ್ದಾರೆ ಎಂದು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಜನಪ್ರತಿನಿಧಿಗಳು, ಮುಖಂಡರು, ಯುವ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. मिळाली जनाली शिवाजी जनाच्या तसे चित्त देई जिजा माऊली गे तुला वंदनाही तुझ्या संस्कृतीने तुझ्या जागृतीने प्रकाशात घ्या. जय असला तिथेच हात जोडून ताटपणाने उभे राहा, हालचाल करू नका. जसा ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಡೆಂಗು ದಿನಾಚರಣೆ ಅಂಗವಾಗಿ ಸಾರ್ವಜನಿಕರಲ್ಲಿ ಡೆಂಗು ಜ್ವರದ ಬಗ್ಗೆ ಅರಿವು ಮೂಡಿಸುವ ಮತ್ತು ರೋಗವಾಹಕ ಆಶ್ರಿತ ರೋಗಿಗಳನ್ನು ಮುಂಜಾಗ್ರತೆಯಿಂದ ತಡೆಗಟ್ಟುವ ಉದ್ದೇಶದಿಂದ ನಗರದಲ್ಲಿ ಇಂದು ಹಮ್ಮಿಕೊಂಡಿದ್ದ ಬೃಹತ್ ಜನಜಾಗೃತಿ ರ್ಯಾಲಿಗೆ ಪ್ರಭಾರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ರಾಜಶೇಖರ್ ಪಾಟೀಲ್ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿ, ಡೆಂಗು ರೋಗವು ಈಡಿಸ್ ಜಾತಿಯ ಸೊಳ್ಳೆ ಕಚ್ಚುವುದರಿಂದ ಹರಡುವ ಒಂದು ವೈರಲ್ ಕಾಯಿಲೆಯಾಗಿದೆ. ಈ ಸೊಳ್ಳೆಗಳು ಹೆಚ್ಚಾಗಿ ಹಗಲು ಹೊತ್ತಿನಲ್ಲಿ ಕಚ್ಚುತ್ತವೆ. ಇವು ನಿಂತ ನೀರಿನಲ್ಲಿ ಉತ್ಪತ್ತಿಯಾಗುವುದರಿಂದ ಸಾರ್ವಜನಿಕರು ತಮ್ಮ ಮನೆ ಹಾಗೂ ಸುತ್ತಮುತ್ತಲಿನ ಪರಿಸರದಲ್ಲಿ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಕರೆ ನೀಡಿದರು. ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಶಂಕರಪ್ಪ ಬೊಮ್ಮ ಅವರು ಮಾತನಾಡಿ, ಡೆಂಗು ರೋಗಕ್ಕೆ ಮುಖ್ಯ ಕಾರಣವೇ ಸೊಳ್ಳೆಗಳು. ಸೊಳ್ಳೆ ಕಡಿತದಿಂದ ಮುಕ್ತಿ ಪಡೆಯಲು ಮಲಗುವಾಗ ಸೊಳ್ಳೆ ಪರದೆಗಳನ್ನು ಬಳಸಬೇಕು ಹಾಗೂ ಇಡೀ ದೇಹವನ್ನು ಮುಚ್ಚುವ ಬಟ್ಟೆಗಳನ್ನು ಧರಿಸಬೇಕು. ತೀವ್ರ ಜ್ವರ, ಕಣ್ಣುಗಳ ಹಿಂಭಾಗದಲ್ಲಿ ನೋವು, ತಲೆನೋವು ಹಾಗೂ ಕೀಲು ನೋವುಗಳು ಇಂತಹ ಲಕ್ಷಣಗಳು ಕಂಡು ಬಂದರೆ ಸಾರ್ವಜನಿಕರು ಯಾವುದೇ ರೀತಿಯ ಸ್ವಯಂ ಮಾತ್ರೆಗಳನ್ನು ತೆಗೆದುಕೊಳ್ಳದೆ ತಕ್ಷಣವೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಉಚಿತ ರಕ್ತ ಪರೀಕ್ಷೆ ಮತ್ತು ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದು ಅವರು ತಿಳಿಸಿದರು. ನಗರದ ಪ್ರಮುಖ ರಸ್ತೆ ಹಾಗೂ ವೃತ್ತಗಳ ಮೂಲಕ ಸಾಗಿದ ರ್ಯಾಲಿಯಲ್ಲಿ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳು ಡೆಂಗು ತಡೆಗಟ್ಟುವ ಘೋಷಣಾ ಫಲಕಗಳನ್ನು ಹಿಡಿದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಶಿಕ್ಷಣಾಧಿಕಾರಿ ಸಾವಿತ್ರಿ, ಚಂದ್ರಶೇಖರ್, ಓಂಕಾರ ಮಾಲಿಗೆ, ಯೇಸುದಾಸ್ ಘೋರೆ, ಆರೋಗ್ಯ ನಿರೀಕ್ಷಕ ಅಧಿಕಾರಿಗಳಾದ ಶಣ್ಣಪ್ಪ, ಎಂಡಿ ಅನಿಲ್ ಕುಮಾರ್, ಕೃಪಾಧನ್, ಜಯಸುಲಾಲ್ ಪವಾರ್ ಸೇರಿದಂತೆ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.
ಕಮಲ್ನಗರ್ ತಾಲೂಕಿನ ಬೆಳಕುಣಿ ಗ್ರಾಮದ ಬಾಲಕಿ ಮೃತ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೂಕ್ತ ತನಿಖೆಗೆ ಆಗ್ರಹಿಸಿ ಮನವಿ ಪತ್ರ ಸಲ್ಲಿಸಲು ತೆರಳುತ್ತಿದ್ದ ಜನರ ಧ್ವನಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಅಂಕುಶ್ ಗೋಖಲೆ ಸೇರಿದಂತೆ ಹಲವರನ್ನು ಪೊಲೀಸರು ಬಂಧಿಸಿ ಬಳಿಕ ಬಿಡುಗಡೆಗೊಳಿಸಿದ ಘಟನೆ ಹುಮ್ನಾಬಾದ್ ಪ್ರದೇಶದಲ್ಲಿ ನಡೆದಿದೆ. ಮನ್ನೆಕೆರೆಯಲ್ಲಿ ಪ್ರಕರಣದ ಸಮಗ್ರ ತನಿಖೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಲು ಅಂಕುಶ್ ಗೋಖಲೆ ನೇತೃತ್ವದಲ್ಲಿ ಹೋರಾಟಗಾರರು ತೆರಳುತ್ತಿದ್ದರು. ಈ ವೇಳೆ ಮಾರ್ಗ ಮಧ್ಯೆಯೇ ಪೊಲೀಸರು ಅವರನ್ನು ವಶಕ್ಕೆ ಪಡೆದು ಹುಮ್ನಾಬಾದ್ ಪೊಲೀಸ್ ಠಾಣೆಗೆ ಕರೆದೊಯ್ದರು. ಈ ಘಟನೆಯ ಬಳಿಕ ಹುಮ್ನಾಬಾದ್ ಪೊಲೀಸ್ ಠಾಣೆ ಎದುರು ಪೊಲೀಸ್ ಅಧಿಕಾರಿಗಳು ಮತ್ತು ಹೋರಾಟಗಾರರ ನಡುವೆ ಮಾತಿನ ಚಕಮಕಿ ನಡೆದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ನಮ್ಮ ಮನೆ ಮುಂದೆ ವಿನಾಕಾರಣ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗುತ್ತಿದೆ. ದಲಿತರ ಮೇಲೆ ಪೊಲೀಸ್ ಇಲಾಖೆ ರೌಡಿಸಂ ನಡೆಸುತ್ತಿದೆ. ಪ್ರತಿಭಟನೆ ನಡೆಸುವ ಹಕ್ಕು ಸಂವಿಧಾನ ನಮಗೆ ನೀಡಿದೆ ಎಂದು ಅಂಕುಶ್ ಗೋಖಲೆ ಆರೋಪಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪೊಲೀಸ್ ಅಧಿಕಾರಿಗಳು ಪ್ರಕರಣದ ತನಿಖೆ ಪ್ರಗತಿಯಲ್ಲಿದ್ದು ಅನಗತ್ಯವಾಗಿ ಜನರಲ್ಲಿ ಗೊಂದಲ ಸೃಷ್ಟಿಸಬಾರದು ಎಂದು ತಿಳಿಸಿದ್ದಾರೆ. ಬಳಿಕ ಬಂಧನಕ್ಕೊಳಗಾದ ಎಲ್ಲರನ್ನು ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಇನ್ನೊಂದೆಡೆ ಬಾಲಕಿಗೆ ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿದೆ ಎಂದು ಆರೋಪಿಸಿರುವ ಹೋರಾಟಗಾರರು ಪ್ರಕರಣವನ್ನು ಎಸ್ಐಟಿ ತನಿಖೆಗೆ ಒಪ್ಪಿಸಬೇಕು ಹಾಗೂ ಆರೋಪಿಯನ್ನು ರಕ್ಷಿಸುತ್ತಿರುವ ಪೊಲೀಸ್ ವರಿಷ್ಠಾಧಿಕಾರಿಯನ್ನು ಅಮಾನತುಗೊಳಿಸಬೇಕು ಎಂದು ಆಗ್ರಹಿಸಿದ್ದಾರೆ. ರೌಡಿಸಮ್ ನಿಮ್ ಡಿಪಾರ್ಟ್ಮೆಂಟ್ ರೌಡಿಸಮ್ ಮಾಡತ್ತಲ್ಲ ದಲಿತರ ಮೇಲೆ ನಿಮಗೆ ಯಾವ ಸೀಟ್ ಹಾಕ್ಬೇಕು, ನಿಮಗೆ ಯಾವ ಸೀಟ್ ಹಾಕ್ಬೇಕು? ರೌಡಿಸಮ್ ಇಲ್ದ್ರೆ ಮತ್ತೇನದ ಹೇಳ್ರಿ ಇದು ಇದು ಏನದ ನಮ್ಗೆ ಅರೆಸ್ಟ್ ಮಾಡ್ಕೊಂತ ಕೊಡೋದು ಎಲ್ಲರ ಮನೆ ಪೊಲೀಸ್. ನನಗೆ ಯಾವ ಪ್ರಕಾರ ಏನದ ಅದು ಮಾಡ್ಲಿಕ್ಕೆ ಏನ್ ಕಾನೂನು ಪ್ರಕಾರ ನನಗೆ ಏನ್ ಕಾನೂನು ನನ್ನ ಮನೆ ನೋಡ್ರಿ ನೀವು ನನ್ನ ಮನೆ ಮುಂದೆ ಪೊಲೀಸ್ ಯಾಕೆ ಹಚ್ಚಲತ್ತೀರಿ? ನನಗದು ಕಾರಣ ಹೇಳಿ. ಠಾಣಾಕ್ ಬರ್ರಿ. ಹಲೋ ಠಾಣಾಕ್ ಬರ್ರಿ. ನೀವು ಅನ್ವಾಂಟೆಡ್ ಇಶ್ಯೂನ ಯಾವುದು ಅನ್ವಾಂಟೆಡ್ ಇಲ್ಲ ಸಂತೋಷ್ ಸರ್. ನನ್ನ ಮನೆ ಮುಂದೆ ಪೊಲೀಸರು ಯಾಕೆ ಹಚ್ಚಲತ್ತರ ಅದಕ್ಕೆ ಯಾರು ಪೊಲೀಸರು? ಅರೆ ಯಾಕೆ ಸರ್ ನಿಮ್ ಸರಿಪದಿ ಪೊಲೀಸರು ಮನಿ ಎಲ್ಲಿ ಅದ್ರಿ? ಅವ್ನ ಮನಿ ಆಜು ಓಡಾಡ್ಬಾರ್ದು ಹೆಂಗ್ ಮತ್ತೆ ನಿಮ್ ಮನಿ ಆದ್ರೆ ಯಾರು ಪೊಲೀಸರು ಇರಬಾರ್ದ ಅಂತಂದ್ರ ನಿಮ್ ಮನಿ ಆದ್ರೂ ಅವ್ರ ಮನಿ ಅದ ಅಲ್ಲಿ ಅಲ್ಲಿ ಮನಿ ಓಡಾಡ್ಬಾರ್ದು ಅಂದ್ರ ಇದು ನೀವು ಸತ್ಯ ಹೇಳ್ತೀರಿ. ನೀವು ಸತ್ಯ ಮನೆ ಪೊಲೀಸ್ ಯಾಕೆ ನಿಮ್ಗೇನಾಗ ನಮ್ಗೇನ್ ಹುಕ್ಕುನ ಅದರಿ ಅದೇ ಹೇಳ್ಬೇಡಿ ಸರ್. ನೀವು ಹಿಂಗೆ ಆಡ್ಸ್ಬೇಡ್ರಿ, ನೀವು ಮಾತು ಆಡ್ಸ್ಬೇಡ್ರಿ. ಸುರೇಶ್ ಕುಮಾರ್ ಆ ಪೊಲೀಸ್ ಹೆಸರು ಹೇಳಿ ಸರ್. ಈಗ ಹೇಳ್ತಾರಲ್ಲ ಹೇಳಿ ಸರ್, ಕೇಳ್ರಿ ಅವ್ರಿಗೆ. ನಿಮ್ಮ ಪಿ ಎಸ್ ಐ ಅವ್ರಿಗೆ ಕೇಳ್ರಿ, ಅವ್ರು ಯಾರು ಅಂತ ಕೇಳ್ರಿ, ಅವ್ರು ಹೇಳ್ತಾರೆ. ಹೇಳಿ ಸರ್, ನೀವು ಯಾಕೆ ಬಾಯಿ ಮುಚ್ಕೊಂಡು ಕೂತೀರಿ? ಯಾರು ಏನ್ ಬಾಯಿ ಮುಚ್ಕೊಂಡು ಯಾರು ಬಾಯಿ ಪೊಲೀಸ್ ಯಾರು ನೋಡ್ರಿ, ಮಾತಿಗೆ ಬೆಳೆಸ್ಲಕ್ ಹೋಗ್ಬೇಡ್ರಿ. ನಿಮ್ದೇನ್ ಇಶ್ಯೂ ನೋಡ್ರಿ, ನಾವ್ ಯಾರು ಬೆಳೆಸ್ತಿಲ್ಲ. ನಮಗೆ ಯಾಕೆ ಬೆನ್ನತ್ತೀರ ಅಷ್ಟೇ ಹೇಳ್ರಿ. ನೀವು ನೋಡ್ರಿ, ಪೋಕ್ಸೋ ವಿಚಾರ ಸೆನ್ಸಿಟಿವ್ ವಿಚಾರ ಇದೆ, ಹೌದಾ? ಅದನ್ನ ಪದೇ ಪದೇ ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಬಾರ್ದು. ಏನ್ ದಾರಿ ತಪ್ಪ ಹೇಳ್ರಿ? ಸುಮ್ನೆ ಪದೇ ಪದೇ ನೋಡ್ರಿ, ತನಿಖೆ ಆಗಿದೆ, ಅದ್ರಲ್ಲಿ ದೃಢಪಟ್ಟಿದ್ಯಾ? ಅದ್ರಲ್ಲಿ ದೃಢಪಟ್ಟಿದ್ಯಾ? ಇದು ಮಾಡಲಾಗಿದೆ, ಇದು ರೇಪ್ ಇದೆಯಾ, ಪೋಕ್ಸೋ ಇದೆ ಅಂತ ದೃಢಪಟ್ಟಿದ್ಯಾ? ನೀವು ಕಂಪ್ಲೇಂಟ್ ಕೊಟ್ರಿ, ಕಂಪ್ಲೇಂಟ್ ಪ್ರಕಾರ ಯಾರು ಮಾಡಿ ಅದ್ರ ತಕ್ಕ ತನಿಖೆ ಆದ. ತನಿಖೆ ಬಿಡ್ಬೇಕಲ್ಲ, ತನಿಖೆ ಆಗ್ಬೇಕಲ್ಲ. ತನಿಖೆ ಮಾಡಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಸ್ಟ್ರೈಕ್ ಕೊಡ್ತಾರೆ, ಇಲ್ಲಿ ಸ್ಟ್ರೈಕ್ ಮಾಡಿಸ್ತಾರೆ, ಸುಮ್ಮನೆ ಜನರಿಗೆ ಸೇರಿಸ್ತಾರೆ ಅಷ್ಟೇ ಮಾಡ್ತಾ ಇಲ್ಲ. ಇಡೀ ರಾಜ್ಯ ತುಂಬಾ ಬಂದ್ ಮಾಡ್ರಲ್ಲ. ಮಾಡ್ಲತ್ತಲ್ರಿ ನೀವು ಕೊಟ್ಟಿದ್ದ ಬೇಡಿಕೆ. ನೋಡ್ರಿ, ನೀವು ಕೊಟ್ಟಿದ್ದ ಬೇಡಿಕೆ ಮೇಲೆ ಆಲ್ರೆಡಿ ಕೇಸ್ ನಡೀತಾ ಇದೆ, ತನಿಖೆ ನಡೀತದಲ್ಲ. ತನಿಖೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಲ್ಲ. ಪದೇ ಪದೇ ಅದು ಹಂಗಾಗಿದೆ, ಇದು ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ನಮ್ ಡಿಮಾಂಡ್ ಎಲ್ಲ ಕಡೆ ಇಡೀ ರಾಜ್ಯ ತುಂಬಾ ಮಾಡ್ತಾರೆ. ನೀವು ಬೇಡ ಅಂದಿರಿ, ಮಾಡಿರಲ್ಲ. ಮೊನ್ನೆ ಬಂದ್ರಿ, ಕುಂತ್ರಿ, ನಿಮ್ಮಲ್ಲಿ ರೆಕಾರ್ಡಿಂಗ್ ಅವ, ನೀವೇ ಅಂದ್ರಿ. ನೋಡ್ರಿ, ನಮ್ಗೆಲ್ಲ ಇಷ್ಟು ಅವಕಾಶ ಮಾಡ್ಕೊಟ್ರಿ, ಧನ್ಯವಾದ. ಮತ್ ಈಗೇನಾಯ್ತು? ನಿಮ್ಮ ಕಾರ್ಯವ್ಯವಸ್ಥೆ ನೀವು ಇಲ್ಲಿ ಮಾಡ್ರಿ, ಆಯ್ತು, ಓಕೆ.
ಎಲ್ಲಾ ಕಡೆ ಹೋಗೋದು ಅದೇ ಮಾಡೋದು ಕ್ರಿಯೇಟ್ ಮಾಡ್ತೀವಿ ಅನ್ವಾಂಟೆಡ್ ಇಶ್ಯೂ ಕ್ರಿಯೇಟ್ ಮಾಡೋದು ಎಲ್ಲಂದ್ರೆ ಎಲ್ಲ ಕಡೆ ಅದೇ ಮಾಡೋದು ಎಲ್ಲಾ ಕಡೆ ಅದೇ ಮಾಡೋದು ಜನರಿಗೆ ದಿಕ್ ತಪ್ಪಿಸ್ತೀರಿ ಅಲ್ಲ ಜನರಿಗೆ ದಿಕ್ ತಪ್ಪಿಸೋದು ಇದು ಕೊಲೆ ಆಗಿದೆ ರೇಪ್ ಆಗಿದೆ ಇದು ಹಂಗಾಗಿದೆ ಅರೆ ತನಿಖೆ ಮಾಡ್ಲಕ್ಕಾರ ಬಿಡ್ರಿ ಮುಕ್ತ ಅವಕಾಶ ಕೊಡ್ರಿ ತನಿಖೆ ಮಾಡ್ಲಕ್ಕ ಅಂದ್ರೆ ನೀವು ಪ್ರೆಷರ್ ಹಾಕಿ ನೀವು ಅದನ್ನೇ ಮಾಡ್ಬೇಕು ನೀವು ಹಿಂಗೆ ಮಾಡ್ಬೇಕಂತ ನೀವು ಡೈರೆಕ್ಷನ್ ಮಾಡ್ತೀರಿ ಈಗೇನು ಇದು ಬಂದ್ ಕುದ್ರದ ಏನ್ ಅವಶ್ಯಕತೆ ಅದ ಅಲ್ಲಿ ಬೇಡ ಅಲ್ಲಿ ಹೋಗೋದು ಬೇಡ ಅಲ್ಲಿ ಯಾಕೆ ಹೋಗ್ತೀರಿ ನಿಮ್ಗೆ ಇಲ್ಲಿ ಮಾಡಕ್ ಅವಕಾಶ ಕೊಟ್ಟಿವಿ ಅಲ್ಲೇ ಪದೇ ಅಲ್ಲೆಲ್ಲ ಆ ಕಡೆ ಹೋದ ಮತ್ತೆ ಬೇರೆ ಕಡೆ ಹೋದ ನೀವ್ಯಾರು ಕಸರು ಹಾಕಿದೆ ನಾವು ನಮ್ಗೆ ಹಾಕಲ್ಲ ನಮ್ಮ ಹಕ್ಕನ್ನು ನೀವು ಉಲ್ಲಂಘನೆ ಮಾಡ್ತೀರಿ ನಮಗೆ ಅವಕಾಶ ಕೊಟ್ಟಿಲ್ಲ ಮಾಡೋದು ನಮ್ಮ ಮನೆಗೆ ಮಕ್ಕಳಿ ಮಾಡ್ತೀರಿ ಮಾಡ್ತೇವೆ ಸಾಧ್ಯ ಇಲ್ಲ ನಾವು ಅದ್ರ ನಿಮ್ಗೆ ಒಟ್ಟಿದು ಕ್ರಿಯೇಟ್ ಮಾಡೋದು ಜಿಲ್ಲೆಯ ಔರದ್ ಬಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಬಿ ಪಾಟೀಲ್ ದಿಢೀರ್ ಭೇಟಿ ನೀಡಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು, ಚಿಕಿತ್ಸೆ ವ್ಯವಸ್ಥೆ ಹಾಗೂ ರೋಗಿಗಳ ಸಮಸ್ಯೆಗಳ ಕುರಿತು ಪರಿಶೀಲನೆ ನಡೆಸಿದರು. ಆಸ್ಪತ್ರೆಗೆ ಭೇಟಿ ನೀಡಿದ ಅವರು ವಿವಿಧ ವಾರ್ಡ್ಗಳನ್ನು ವೀಕ್ಷಿಸಿ ರೋಗಿಗಳೊಂದಿಗೆ ನೇರವಾಗಿ ಮಾತನಾಡಿದರು. ವಿಶೇಷವಾಗಿ ಡಯಾಲಿಸಿಸ್ ವಿಭಾಗಕ್ಕೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಂದ ಸೌಲಭ್ಯಗಳ ಕುರಿತು ಮಾಹಿತಿ ಪಡೆದರು. ಆಸ್ಪತ್ರೆಯಲ್ಲಿ ಲಭ್ಯವಾಗುತ್ತಿರುವ ವೈದ್ಯಕೀಯ ಸೇವೆಗಳ ಬಗ್ಗೆ ವಿಚಾರಿಸಿದ ಅವರು ರೋಗಿಗಳಿಗೆ ಇನ್ನಷ್ಟು ಉತ್ತಮ ಸೌಲಭ್ಯ ಒದಗಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ನಂತರ ಮಾತನಾಡಿದ ಭೀಮರಾವ್ ಬಿ ಪಾಟೀಲ್, ಆಸ್ಪತ್ರೆಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳ ಕುರಿತು ಸರ್ಕಾರದ ಗಮನ ಸೆಳೆಯಲಾಗುವುದು. ಈ ಸಂಬಂಧಪಟ್ಟ ಸಚಿವರಿಗೆ ಪತ್ರ ಬರೆದು ಹೆಚ್ಚಿನ ಅನುದಾನ ಮತ್ತು ಸೌಲಭ್ಯಗಳನ್ನು ಒದಗಿಸಲು ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದರು. ಆಸ್ಪತ್ರೆಗೆ ಬರುವ ಪ್ರತಿಯೊಬ್ಬ ರೋಗಿಗೂ ಗುಣಮಟ್ಟದ ಚಿಕಿತ್ಸೆ ನೀಡಬೇಕು. ವೈದ್ಯರು ಹಾಗೂ ಸಿಬ್ಬಂದಿ ರೋಗಿಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಎಂದು ಸೂಚಿಸಿದರು. ಇದೇ ವೇಳೆ ಆಸ್ಪತ್ರೆಯ ಸ್ವಚ್ಛತೆ ಹಾಗೂ ಆಡಳಿತ ವ್ಯವಸ್ಥೆಯನ್ನು ಪರಿಶೀಲಿಸಿ ವೈದ್ಯರ ಸೇವೆಯನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಎಕ್ಲರೆ, ಡಾಕ್ಟರ್ ಶಿಲ್ಪಾ ಶಿಂದೆ, ಆಸ್ಪತ್ರೆಯ ಸಿಬ್ಬಂದಿ, ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಯಾವ ಪೇಷಂಟ್ ಜಾಸ್ತಿ ಬರ್ತಾರೆ ಸ್ಕೇಲಿಂಗ್ ಕಡೆಯಿಂದ? ಪ್ರೆಗ್ನೆನ್ಸಿ ಪೇಷಂಟ್ಸ್, ಡಯಾಬಿಟಿಸ್ ಪೇಷಂಟ್ಸ್ ಬರ್ತಾರೆ ಸರ್. ಮ್ಯಾಕ್ಸಿಮಮ್ ಎಕ್ಸ್ಟ್ರಾಕ್ಷನ್ಸ್ ಕೇಸಸ್ ಇರ್ತದೆ. ಇನಿಷಿಯಲ್ ಸ್ಟೇಜಸ್ ನಾಗ ಬರಂಗಿಲ್ಲ. ಫೈನಲ್ ಆಲ್ಮೋಸ್ಟ್ ಯಾವ ಮೊಬೈಲ್ ಇರುತ್ತೆ ಆ ಪೇಷಂಟ್ಸ್ ಜಾಸ್ತಿ ಇರುತ್ತೆ. ಫಾರ್ಚುನೇಟ್ಲಿ ಆ ಲೆವೆಲ್ ಹೋಗಿಲ್ಲ, ಬಟ್ ಅದು ಹೋಗ್ಬೋದು. ಜ್ಯೂಸ್ ಗೀಸ್ ಕುछ लिए क्या नहीं लिए? ನಾವು ಅವ್ರಿಗೆ ಬೆಳಗ್ಗೆಯಿಂದ ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ ಮೇಡಮ್ ಅವರು. ನಾವು ಯಾಕಂದ್ರೆ ನಿಮ್ಮ ಹೆಲ್ತ್ ಇದ್ರೆ ನಮ್ಗೆ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸ್ವಲ್ಪ ಊಟ ತಗೊಳ್ರಿ ಅಂತ ನಾವು ಹೇಳ್ತಾ ಇದೀವಿ. जूस इधर 100 रुपये ಕೊಡಿಸ್ತೀವಿ. ठाकुर साहब तुम आप विधान परिषद सदस्य है, तुम्हारा मांग नेशनल लेवल पे इशू है. आप सबके बात को मनन करो. आपके हेल्थ के इशू के लिए आप जो है औरत में पूरे देश के लिए कर रहे हैं. आपको भगवान अच्छा रहने दो, मगर आप अच्छा रहे तो ही आगे आप स्ट्राइक करेंगे, सब चीज करेंगे. आपकी तबियत बिगड़ गए तो कौन क्या करता बोलो. जब मुझे हमारा विनंती है, एक जूस पियो, आप स्ट्राइक, आपको रिक्वेस्ट है. सेहत का ख्याल रखो आप, उसके बाद रखो. हम सभी मिलकर ये करेंगे. लो चलिए, अच्छा रखो, हेल्थ अच्छा रखो. सर मैं भूखा बैठे तो एक गवर्नमेंट ऑफिस के सामने बैठा सर. मैं भूखा 17वां दिन है सर. मैं 9 दिन तक वो ऑफिस में बैठे तो खाली 25 कदम आकर मेरे को पूछे नहीं सर तुम कहीं के वास्ते बैठे, तुम्हारे ये नहीं. कार्यकर्ता लोग, हमारे नेता लोग, तो आपका तबियत अच्छा रहा है तो स्ट्राइक कर सकते, सब कुछ कर सकते. जब आपका तबियत ही परमिट नहीं दे रहा तो नारियल का पानी पियो, पीकर जो है आप है उसके बारे में मैं भी ऑफिसर डीसी मैडम से मैं भी चर्चा करता हूँ. क्यों नहीं आए कोई इधर से तहसील ऑफिस से बोलकर मैं भी उनसे. ರಾಜ್ಯ ಸರ್ಕಾರ ಜಿಬಿಎ ಚುನಾವಣೆಯನ್ನು ಉದ್ದೇಶಪೂರ್ವಕವಾಗಿ ಮುಂದೂಡಲು ನಿರಂತರ ಪ್ರಯತ್ನ ನಡೆಸುತ್ತಿದೆ ಎಂದು ಆರೋಪಿಸಿರುವ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಕಾಂಗ್ರೆಸ್ ಪಕ್ಷದ ಆಂತರಿಕ ಸಮೀಕ್ಷೆಯಲ್ಲಿ ಸೋಲಿನ ಭೀತಿ ವ್ಯಕ್ತವಾದ ಹಿನ್ನೆಲೆ ನ್ಯಾಯಾಲಯಕ್ಕೆ ಅಫಿಡವಿಟ್ ಸಲ್ಲಿಸಿ ಚುನಾವಣೆಯನ್ನು ಮುಂದೂಡಲಾಗುತ್ತದೆ ಎಂದು ಟೀಕಿಸಿದರು. ಈ ಕುರಿತು ಮಾಧ್ಯಮಗಳ ಪ್ರತಿಕ್ರಿಯಿಸಿದ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಸಮಯಕ್ಕೆ ಸರಿಯಾಗಿ ನಡೆಯಬೇಕು. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಲಾಭ ನಷ್ಟಗಳನ್ನು ಲೆಕ್ಕ ಹಾಕಿ ಚುನಾವಣೆಯನ್ನು ವಿಳಂಬ ಮಾಡುತ್ತಿದೆ ಎಂದು ಆರೋಪಿಸಿದರು.
ಕಾಂಗ್ರೆಸ್ ಪಕ್ಷ ನಡೆಸಿದ ಆಂತರಿಕ ಸರ್ವೆಯಲ್ಲಿ ಜನರು ಸರ್ಕಾರದ ವಿರುದ್ಧ ಅಸಮಾಧಾನ ಹೊಂದಿರುವುದು ಸ್ಪಷ್ಟವಾಗಿದ್ದು, ಇದೇ ಕಾರಣಕ್ಕೆ ಚುನಾವಣೆಯಿಂದ ಹಿಂದೆ ಸರಿಯುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ನ್ಯಾಯಾಲಯಕ್ಕೆ ಅಫಿಡವಿಟ್ ಸಲ್ಲಿಸುವ ಮೂಲಕ ಚುನಾವಣಾ ಪ್ರಕ್ರಿಯೆಯನ್ನು ವಿಳಂಬಗೊಳಿಸುತ್ತಿದೆ. ಇದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರೋಧವಾದ ನಡೆ ಎಂದು ಅಶೋಕ್ ಕಿಡಿಕಾರಿದರು. ಜನರ ವಿಶ್ವಾಸ ಕಳೆದುಕೊಂಡಿರುವ ಸರ್ಕಾರ ಆಡಳಿತ ವೈಫಲ್ಯ ಮುಚ್ಚಿ ಹಾಕಲು ಈ ರೀತಿಯ ತಂತ್ರಗಳನ್ನು ಅನುಸರಿಸುತ್ತಿದೆ ಎಂದು ಆರೋಪಿಸಿದರು. ಇದೇ ವೇಳೆ ಬಿಜೆಪಿ ಪಕ್ಷ ಚುನಾವಣೆಗೆ ಸಂಪೂರ್ಣ ಸಿದ್ಧವಾಗಿದ್ದು, ಜನರ ತೀರ್ಪಿಗೆ ಸದಾ ಬದ್ಧವಾಗಿದೆ ಎಂದು ಅವರು ಹೇಳಿದರು. ಚುನಾವಣೆಯನ್ನು ಯಾವುದೇ ಕಾರಣಕ್ಕೂ ಮುಂದೂಡದೆ ತಕ್ಷಣ ನಡೆಸಬೇಕು ಎಂದು ರಾಜ್ಯ ಸರ್ಕಾರ ಹಾಗೂ ಚುನಾವಣಾ ಆಯೋಗವನ್ನು ಒತ್ತಾಯಿಸಿದರು. ರಾಜ್ಯ ಸರ್ಕಾರ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯನ್ನ ಪದೇ ಪದೇ ಮುಂದೂಡುವಂತ ಅಫಿಡವಿಟ್ಗಳನ್ನ ಕೋರ್ಟ್ಗಳಲ್ಲಿ ಹಾಕ್ತಾ ಇದ್ದಾರೆ. ಬೆಂಗಳೂರು ಒಂದಾಗಿ ಚುನಾವಣೆ ಆಗ್ಬೇಕು ಅನ್ನೋದು ಮೊದಲಿಂದನೂ ಕೂಡ ಬಿಜೆಪಿಯ ನಿಲುವಿತ್ತು. ಆದ್ರೆ ಬೆಂಗಳೂರನ್ನ 5 ಭಾಗ ಮಾಡಿ ಇವತ್ತು ಬೆಂಗಳೂರಿನ 5 ಭಾಗಗಳಲ್ಲಿ ಹಣದ ಮುಗ್ಗಟ್ಟು ಕಾಣ್ತಾ ಇದೆ. ಸೊ ಹಿಂದೆ ಇದ್ದಂತ 243 ವಾರ್ಡ್ಗೆ ಚುನಾವಣೆ ಮಾಡಿದ್ರೆ ಇಷ್ಟೊತ್ತಿಗೆ ಚುನಾವಣೆಯನ್ನು ಮುಗಿದೋಗ್ಬೇಕಾಯ್ತು. ಆದ್ರೆ ಸರ್ಕಾರ ಅವ್ರು ಮಾಡಿರುವಂತ ಇಂಟರ್ನಲ್ ಸರ್ವೆ ಪ್ರಕಾರ ಬೆಂಗಳೂರಿನ ಈ 5 GBAಗಳಲ್ಲಿ ಅವರು ಗೆಲ್ಲೋದ್ ಕಷ್ಟ ಅಂತ ವರದಿ ಬಂದಿರೋದ್ರಿಂದ ಪದೇ ಪದೇ ಮುಂದೂಡುವಂತ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಇದು ಬೆಂಗಳೂರ ಜನತೆಗೆ ಬಗ್ದಂತ ದ್ರೋಹ ಇದೆ. ಎರಡನೇದು ಅವ್ರದ್ದು ಅಧಿಕಾರ ಹಸ್ತಾಂತರ ಆಗಿಲ್ಲ ಅಂತ ಹೇಳಿ ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ ಆಗಿರುವಂತ DK ಶಿವಕುಮಾರ್ ಕೂಡ ಈ ಹಸ್ತಾಂತರ ಆಗಕ್ ಮುಂಚೆ ಚುನಾವಣೆ ಆಗ್ಬಾರದು ಅಂತ DK ಶಿವಕುಮಾರ್ ಅವರ ಬೈಕೆ. ಈ ಜಗಳದಲ್ಲಿ ಬೆಂಗಳೂರಿನ ಮಹಾನಗರ ಪಾಲಿಕೆ ಇವತ್ತು ಬೀದಿಗಳಲ್ಲಿ ಕಸದ ರಾಶಿ ಬಿದ್ದಿದೆ. ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಚಾಲನೆಯಲ್ಲಿ ಇಲ್ಲ. ಇದಕ್ಕೆಲ್ಲ ನೇರ ಕಾರಣ ಕಾಂಗ್ರೆಸ್ ಸರ್ಕಾರ. ನಾನು ಆಗ್ರಹ ಮಾಡ್ತೀನಿ, ಈಗಾಗಲೇ ಕೋರ್ಟ್ ಡೇಟ್ ಕೊಟ್ಟಿದ್ದಾರೆ, ಫೈನಲ್ ಡೇಟ್. ಅದರೊಳಗಡೆ ಆದ್ರೂ ಚುನಾವಣೆಯನ್ನ ನಡೆಸಿ. ಬಿಜೆಪಿ ಈ ಚುನಾವಣೆಗೆ ತಯಾರಾಗಿದೆ. ನಾವು ಚುನಾವಣೆಯ ಪರವಾಗಿದ್ದೀರಿ, ಕೂಡಲೇ ಚುನಾವಣೆಗೆ ತಯಾರಿಯನ್ನ ಮಾಡಿ ಅನ್ನೋ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಮಾನಸಿಕ ಸ್ಥಿತಿ, ಕಾಂಗ್ರೆಸ್ ಅವ್ರ ಮಾನಸಿಕ ಸ್ಥಿತಿ ಎಷ್ಟು ಅಧೋಗತಿಗಿಳಿದ್ಬಿಟ್ಟಿದೆ ಅಂದ್ರೆ ಅವ್ರ ಮೇಲೆ ಏನೇ ತಪ್ಪಂದ್ರೂ ಬೇರೆಯವ್ರ ಮೇಲೆ ಅದು ಕೋತಿ ತಿಂದು ಮೇಕೆ ಮೂತಿಗೆ ಒರೆಸುವಂತ ಕೆಲಸ ಪಳಗ್ಬಿಟ್ಟಿದ್ದಾರೆ ಅವ್ರು. ಅದರಿಂದ ಏನೇ ಬಂದ್ರು ವಿರೋಧ ಪಕ್ಷದ ಮೇಲೆ ಹೇಳುವಂತದ್ದು ಅವ್ರ ಚಾಳಿ. ನಾವು ಕಳೆದ ಬಾರಿನೇ ಲೆಟರ್ ಕೊಟ್ಟಿದ್ರಲ್ಲ, ಅಫಿಷಿಯಲ್ ಲೆಟರ್ ಕೊಟ್ಟಿದ್ದೀರಿ, ನಾವು ಚುನಾವಣಾ ಆಯೋಗಕ್ಕೆ ಅಫಿಷಿಯಲ್ ಲೆಟರ್ ಕೊಟ್ಟಿದ್ದೀರಿ ಚುನಾವಣೆ ನಡೆಸಿ ಅಂತ. ಅದರಿಂದ ಅವ್ರ ಸರ್ವೆ ಕಾಂಗ್ರೆಸ್ ಅಲ್ಲಿ ಗೆಲ್ತೈತೆ ಅಂತ ಅವ್ರು ಯಾಕೆ ಮಾಡ್ತಾ ಇರಲ್ಲ ಚುನಾವಣೆನ? ನಾನು ಕಾಂಗ್ರೆಸ್ ಪಾರ್ಟಿಗೆ ಕೇಳ್ತೀನಿ, ಗೆಲ್ಲುತ್ತೆ ಅಂದಂಗಿದ್ರೆ ನೀವ್ ಯಾಕೆ ಚುನಾವಣೆಯನ್ನ ಮಾಡ್ತಾ ಇಲ್ಲ? ನೀವು ಸೋಲುತ್ತೆ ಅನ್ನೋ ಭಯದಿಂದ ನೀವು ಚುನಾವಣೆಯನ್ನ ಮುಂದೂಡ್ತಾ ಇದ್ದೀರಾ. ಅದನ್ನ ವಿರೋಧ ಪಕ್ಷದ ಮೇಲೆ ಯಥಾ ಪ್ರಕಾರ ನಿಮ್ದು ಹಳೆ ಚಾಳಿ ಯಥಾ ಪ್ರಕಾರ ವಿರೋಧ ಪಕ್ಷದ ಮೇಲೆ ಹೇಳುವಂತದ್ದು ನಿಮ್ ಚಾಳಿ ನೀವು ಮಾಡ್ತಾ ಇದ್ದೀರಿ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.